ಒಬ್ಬ ರೈತ ಸತ್ತಿರೋಂಥ ಹಂದಿನ ತಗೊಂಡು ಒಂದು ಪಾಳು ಬಿದ್ದಿರೋಂಥ ಬಾವಿಲಿ ಹಾಕ್ತಾನೆ. ಅದನ್ನ ನೋಡಿ ಆ ಹೊಲದಲ್ಲಿರೋಂಥ ನೂರಾರು ಇಲಿಗಳು ಅದ್ರೊಳಗೆ ಧುಮುಕುತ್ತೆ. ಆ ನೂರಾರು ಇಲಿಗಳು ಸೇರ್ಕೊಂಡು ಆ ಒಂದು ಹಂದಿನ ತಿನ್ನಕ್ ಶುರು ಮಾಡುತ್ತೆ, ತಿನ್ನುತ್ತೆ. ಸೊ ಒಂದ್ ವಾರದಲ್ಲಿ ಇವೆಲ್ಲ ಇಲಿಗಳು ಸೇರ್ಕೊಂಡು ಆ ಒಂದು ಹಂದಿನ ತಿನ್ನುತ್ತೆ. ಇನ್ನು ಸ್ವಲ್ಪ ವಾರ ಅದ್ರೊಳಗೆ ಕಳೆಯುತ್ತೆ, ಏನೇನ್ ಸಿಗುತ್ತೋ ಸಣ್ಣ ಪುಟ್ಟ ಅದನ್ನ ತಿನ್ಕೊಂಡು ಆರಾಮಾಗಿ ಬದುಕಿರುತ್ತೆ. ಇನ್ನು ಸ್ವಲ್ಪ ದಿನಕ್ಕೆ ಇಲಿಗಳಿಗೆ ಗೊತ್ತಾಗುತ್ತೆ ಇದರಿಂದ ಅದಕ್ಕೆ ಆಚೆ ಬರಕ್ ಆಗಲ್ಲ, ಬಿಕಾಸ್ ತುಂಬಾ ಆಳಕ್ ಬಂದಿದೀವಿ ಅಂತ. ಇಷ್ಟೆಲ್ಲ ಆದ್ಮೇಲೆ ಇಲಿಗಳು ಏನ್ ಮಾಡ್ತು ಅಂದ್ರೆ ಪರಸ್ಪರ ಜಗಳ ಆಡಕ್ ಶುರು ಮಾಡ್ತು, ಒಂದಕ್ಕೊಂದು ತಿನ್ನಕ್ ಶುರು ಮಾಡ್ತು. ಸೊ ಒಂದೇ ಜಾತಿಯವರು ಒಂದೇ ಪಂಗಡ ಅಂತಾನು ನೋಡ್ಲಿಲ್ಲ, ತಿನ್ನಕ್ ಶುರು ಮಾಡ್ತು. ಹೀಗೆ ಸ್ವಲ್ಪ ದಿನ ಈ ಯುದ್ಧ ನಡೀತಿತ್ತು. ಯುದ್ಧ ನಡೆದ್ಮೇಲೆ ಲಾಸ್ಟ್ ಒಂದೇ ಒಂದು ಇಲಿ ಉಳಿತು. ಆ ಒಂದು ಇಲಿನ ರೈತ ನೋಡಿ ಹಗ್ಗ ಹಾಕಿ ಒಂದು ಇಲಿನ ಸೇವ್ ಮಾಡ್ತಾನೆ. ಆ ಒಂದು ಇಲಿನ ರೈತ ಕಾಪಾಡಿದೇನಕ್ಕೆ? ಆ ರೈತಗೆ ಏನಾದ್ರು ಇಲಿ ಮೇಲೆ ಸಿಂಪತಿ ಇತ್ತಾ, ಅಥವಾ ಅವನಿಗೆ ಆ ಇಲಿಯ ಶೌರ್ಯ ಕ್ರೌರತೆ ನೋಡಿ ಏನಾದ್ರು ಇಂಪ್ರೆಸ್ ಆಗಿತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಏನಕ್ಕೆ ಆಚೆ ತೆಗ್ದ ಅಂತ. ಸೊ ಇಲಿನ ಆಚೆ ತೆಗೆದ್ಮೇಲೆ ಆ ರೈತ ಆ ಒಂದು ಹೊಲದಲ್ಲೇ ಬಿಡ್ತಾನೆ. ಆ ಹೊಲದಲ್ಲಿ ಬಿಟ್ಟಿರೋ ಇಲಿಗೆ ಏನ್ ಗೊತ್ತಿದೆ ಇವಾಗ ಒಂದು ಇಲಿ ಹೇಗ್ ಟ್ರೈನ್ ಆಗಿದೆ ಬಾವಿಲಿ ಅಂದ್ರೆ ಯೋಚನೆನೂ ಮಾಡ್ತಿಲ್ಲ, ಹುಚ್ಚದ ತರ ತನ್ನದೇ ಜಾತಿ ಆಗಿರುವಂತ ಇಲಿನ ತಿಂದು ಕಚ್ಚಿ ಸಾಯಿಸಕ್ ಶುರು ಮಾಡುತ್ತೆ. ಅಂಡ್ ಆ ಇಲಿಗಳು ಆ ಹೊಲದಲ್ಲಿರುವಂತ ಎಲ್ಲ ಇಲಿಗಳನ್ನು ಸಾಯಿಸುತ್ತೆ. ಬಟ್ ಇದರಿಂದ ಉಪಯೋಗ ಯಾರಿಗಾಯ್ತು ಅಂತ ನಿಮ್ಗೆ ಗೊತ್ತಾಯ್ತು. ಇದನ್ನೇ ಡಿವೈಡ್ ಟ್ರ್ಯಾಪ್ ಅಂತ ಹೇಳೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಲಿರುವಂತ ವ್ಯಕ್ತಿಗಳು ಕೆಳಗಿರುವಂತ ಜನರ ಜೊತೆ ಅವ್ರವ್ರದೇ ಜಾತಿಲಿ ಹೇಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅವ್ರವರೇ ಕಚ್ಚಾಡ್ಬೇಕು, ಅವ್ರವರೇ ಸಾಯ್ಬೇಕು. ಅಂಡ್ ಒಬ್ರಿಗೊಬ್ರು ನೋಡಿ ಆಗದಿರೋಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಅವ್ರು ಆರಾಮ ಮೇಲಿರ್ತಾರೆ. ಅಂಡ್ ಯಾವತ್ತು ಮೇಲಿರುವಂತ ವ್ಯಕ್ತಿಗಳು ಕೆಳಗ್ ಬಂದು ಜನಗಳ ಜೊತೆ ಜಗಳ ಆಡಲ್ಲ, ಬಟ್ ಅವ್ರು ಬರೇ ಆಟ ಆಡಿಸ್ತಾರೆ. ಇದು ಹೇಗಾಯ್ತು ಅಂದ್ರೆ ಕೆಳಗಿರುವಂತ ವ್ಯಕ್ತಿಗಳು ಕಿತ್ತಾಡ್ತಿರೋದು ಅವ್ರಿಗೆ ಗೊತ್ತಿಲ್ದಂಗೆ ಮೇಲಿರುವಂತ ವ್ಯಕ್ತಿಗಳಿಗೆ ಉಪಯೋಗ ಮಾಡ್ತಿದ್ದಾರೆ. ಬಿಕಾಸ್ ಮೇಲಿರುವಂತ ವ್ಯಕ್ತಿಗಳದ್ದು ಬೇಳೆ ಬೇಯೋದೆ ಕೆಳಗಿರುವಂತ ವ್ಯಕ್ತಿಗಳೇನಾದ್ರು ಕಿತ್ತಾಡಿದ್ರೆ ಜಗಳ ಆಡಿದ್ರೆ ಒಬ್ರಿಗೊಬ್ರು ಹೊಡೆದಾಡಿದ್ರೆ ಮಾತ್ರ. ಎಷ್ಟೋ ಜನ ಸ್ವಲ್ಪ ದಿನ ಜಗಳ ಆಡ್ಬಿಟ್ರು ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವ್ರು ಸಾಯುವರೆಗೂ ಪಾಪ ಜಗಳ ಆಡ್ತಾನೆ ಇರ್ತಾರೆ, ಒಬ್ರಿಗೊಬ್ರು ನಾಶ ಮಾಡ್ತಾನೆ ಇರ್ತಾರೆ. ನಾನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ. ಸೊ ನಾನು ನಿಮಗೆ ಕೇಳ್ಕೊಳ್ಳೋದು, ಮೇಲಿರುವಂತ ವ್ಯಕ್ತಿಗಳು ಏನಾದ್ರು ನಿಮ್ ಸುತ್ತ ಅಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ಅಂತ ಒಂದು ಇನ್ಸಿಡೆಂಟ್ ಗಳು ತರ್ತಿದ್ದಾರೆ ಅಂದ್ರೆ ದಯವಿಟ್ಟು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ನಾಶ ಮಾಡೋದ್ ಬಿಟ್ಟು ಆ ಒಂದು ಜಾಗದಿಂದ ಆಚೆ ಬರೋದು ಹೇಗೆ ಅಂತ ಟ್ರೈ ಮಾಡಿ. ಅಂಡ್ ಒಂದು ಸಿಚುವೇಶನ್ ಇಂದ ಆಚೆ ಬನ್ನಿ. ಅಂಡ್ ನಾನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೆ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.